ದಯಮಾಡಿ ಯಾರು ಮಾತಾಡಬೇಡ್ರಿ. ಈ ಕಡೆ ಒತ್ತಾಯಿ ಇನ್ನೊಂದು 10 ನಿಮಿಷ ಪರಮ ಪೂಜ್ಯರ ಆಶೀರ್ವಚನ ಆದ ನಂತರ ಪರಮ ಪೂಜ್ಯರ ಸಾನ್ನಿಧ್ಯದೊಳಗೆ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಡೀತದೆ. ತಾವೆಲ್ಲರೂ ಸ್ವಲ್ಪ ಶಾಂತತೆಯನ್ನು ಕಾಯ್ದುಕೊಳ್ಬೇಕು. ಸದ್ಯ ಜಾತ ಮುಖೋಪೂತಂ ಸದ್ಯ ವೈಭವದಾಯಕಂ ಸಿದ್ಧಿತಂ ಸಿದ್ಧರಂಗಸ್ಯ ಒಂದೇ ಜಗದ್ಗುರು ಏನಕಂ ಗುರು. ಗುರುದೇವರನ್ನ ಸ್ಮರಣೆ ಮಾಡಿ ಹಾವನೂರು ಗ್ರಾಮದ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಬಸವ ಜಯಂತಿ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಪ್ರವಚನ ಕಾರ್ಯಕ್ರಮದ ಸನ್ನಿಧಾನವನ್ನು ಕಳುಹಿಸಿರುವಂತಹ ಬೆಂಗಳೂರಿನ ಪೂಜ್ಯರಾಗಿರುವ ಹಾವನೂರು ಬೆಳವಾಯಿ ಮಠದ ಪರಮ ಪೂಜ್ಯರಲ್ಲಿ, ಹುತ್ತಲ ಹಾಗೂ ಅಗಡಿ ಮಠದ ಪರಮ ಪೂಜ್ಯರಲ್ಲಿ, ಹೊಳಲು ಉಳತ್ತ ಮಠದ ಪರಮ ಪೂಜ್ಯರಲ್ಲಿ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ, ಯಾವತ್ತು ಈ ದೇವಸ್ಥಾನದ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ದಾನಿಗಳೇ, ಧರ್ಮಾಭಿಮಾನಿಗಳೇ, ನೂತನ ದಂಪತಿಗಳೇ, ಶಾಸ್ತ್ರಿಗಳವರೇ, ಸಂಗೀತ ಕಲಾಕಾರರೇ, ಮಾತೆಯರೇ ಮತ್ತು ಮಕ್ಕಳು, ಬಹುಶಃ ನಿಮ್ಮೆಲ್ಲರ ಒಂದು ಮನಸ್ಸಿನ ಒಂದು ಪರಸ್ಪರ ಅರ್ಥ ಆಗುತ್ತೆ. ನಮ್ಮ ಹಾವನೂರು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿಯವರು ಪ್ರತಿ ವರ್ಷವೂ ಸಹಿತ ಈ ಒಂದು ಕಲ್ಯಾಣ ಕಾರ್ಯವನ್ನು ಮಾಡಿಕೊಂಡು ಬರ್ತಿದ್ದಾರೆ. ಮದುವೆಗಳು ಎನ್ನುವಂಥವುಗಳು ಸ್ವರ್ಗದಲ್ಲಿ ನಿಶ್ಚಯ ಆಗಿರ್ತಾವೆ. ಅಂತಹ ಮದುವೆ ಕಾರ್ಯವನ್ನ ಇವತ್ತು ದೇವಸ್ಥಾನ ಸೇವಾ ಸಮಿತಿಯವರು ಬಹಳಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಮದುವೆ ಆಗ್ತಕ್ಕಂತಹ ದಂಪತಿಗಳಿಗೆ ಹಲವಾರು ಜನ ಪರಮ ಪೂಜ್ಯರು ಈಗಾಗಲೇ ಆಶೀರ್ವಾದ ದಯಪಾಲಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಯಾರು ಕಾರಣಕರ್ತರಪ್ಪ ಅಂತಂದ್ರೆ ಈ ದೇವಸ್ಥಾನದ ಸೇವಾ ಸಮಿತಿಯವರು ಎನ್ನುವಂಥ ಮಾತನ್ನ ಇದು ಹೇಳಬೇಕಾಗ್ತಾ ಇದೆ ಅನ್ನುವಂಥದ್ದು. ಬಹುಶಃ ನೀವು ನೋಡ್ರಿ, ನೀವು ಅಕ್ಷತೆಗಳ ಆಮೇಲೆ ಕೊಡ್ರಪ್ಪ, ಅಕ್ಷತೆಗಳ ಆಮೇಲೆ ಕೊಡ್ರಿ, ಅಕ್ಷತೆಗಳ ಆಮೇಲೆ ಕೊಡ್ರಿ. ಸ್ವಲ್ಪ ಯಾರಿಗಾರ ಅರ್ಜೆಂಟ್ ಇತ್ತಪ್ಪ ನೀವು ಹೋಗಬಹುದು. ನಿಮಗೆ ಯಾರಿಗಾರ ನರೇಂದ್ರ ಮೋದಿ ಕೂಟಾಗ ಮೀಟಿಂಗ್ ಇತ್ತಪ್ಪ ಅಂದ್ರ, ಸೋನಿಯಾ ಗಾಂಧಿ ಕೂಟಾಗ ಮೀಟಿಂಗ್ ಇತ್ತು, ನೀವು ಹೋಗಬಹುದು. ಇದ್ರ ಕೂಟಂಗ್ ಕೇಳ್ತಾರೆ. ಅವರೆಲ್ಲ ಏನು ಮಾಡ್ಯಾರಪ್ಪ ಅಂತಂದ್ರೆ 3 ತಿಂಗಳ ಕಾಲ ಅವ್ರ ಮನೆ ವ್ಯವಸ್ಥೆ ಬಿಟ್ಟು ಅವ್ರ ಮನೆಗೆ ಲೇಟ್ ಆಗಿ ಹೋಗಿ ನಿಮ್ಮಿಬ್ಬರನ್ನು ಮದುವೆ ಮಾಡ್ಸಕ್ ಅವ್ರಿಬ್ರು ದೂರ ಕೊಟ್ಕೊಂಡ. ಅಂದ್ರೆ ನಿಮ್ಮ 7 ಮಂದಿ ಮದುವೆ ಮಾಡ್ಸಕ ಅವ್ರ ಅಪ್ಪ ಅವನ ವ್ಯವಸ್ಥೆ ಬಿಟ್ಟು, ಅವ್ರ ಹೆಂಡ್ರು ಮಕ್ಕಳು ಬಿಟ್ಟು, ಒಂದಿಷ್ಟು ಮಂದಿ ಪಟ್ಟಿ ಹಾಕಿ, ಕೈಲಿ ರೊಕ್ಕ ಹಾಕಿ, ಪೆಂಡಾಲ್ ಹಾಕಿ, ದಾಸವಾಳ ಹಾಕಿ ಮಾಡ್ಸಕತ್ತಾರಪ್ಪ ಅಂದ್ರ ಅದಕ್ಕೆ ನೀವೆಲ್ಲ ಶಾಂತತೆ ಕೊಟ್ಕೊಂಡ್ರಿಪ್ಪ ಅಂದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಹೇಳಬೇಕಾಗ್ತಾ ಇದೆ. ಬಹಳಷ್ಟು ವಿಚಾರ ಏನಿಲ್ಲ. ಈ ಮದುವೆ ಆಗೋರು ಇದಿರಲ್ಲ, ಸಂಸಾರದ ವ್ಯವಸ್ಥೆ ಐತಲ್ಲ, ಇದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ. ನೀವು ಮನೆಯೊಳಗೆ ಬಹಳ ತಣ್ಣಗಿದ್ರಿಪ್ಪ ಅಂದ್ರ ಜೀವನ ಬಹಳ ತಣ್ಣಗೆ ಹೋಗುತ್ತೆ. ಮನೆಯಿಂದ ಹೊರಗೆ ಬಂದು ತಣ್ಣಗಿರುವಂತ ವ್ಯವಸ್ಥೆ ಕಲ್ತ್ಕೋಬೇಕು. ಅದು ಯಾವಾಗ ಆಗುತ್ತಂದ್ರೆ ಮನೆಯಲ್ಲಿ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಇದ್ದಾಗ. ಏನು ಬಹಳ ತಪಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಮನೆ ಸಮಾಧಾನ ಆಗಿರ್ಬೇಕಾಗಿತ್ತು ಅಂದ್ರೆ, ಮನೆ ಸಮಾಧಾನ ಆಗಿರ್ಬೇಕಾಗಿತ್ತು ಅಂದ್ರೆ ಗಂಡ್ಮಕ್ಳು ಒಂದಿಷ್ಟು 3 ಮಾತು ಕಲ್ತ್ಕೊಂಡಿರ್ಬೇಕು. ಏನು ಮಾತು ಅಂತಂದ್ರ, ನೀನು ಮನೆ ಅಡಿಗೆ ಮನೆ ಒಳಗೆ ಹೋದಾಗ ಅಲ್ಲಿ ಯಾರು ಇರ್ತಾರಲ್ಲ ಅವ್ರ ಮುಂದೆ ಅನ್ಬೇಕಂತ ಎಲ್ಲ ನಿಮ್ದ ಅಂತ. ಮನೆ ಅಡಿಗೆ ಮನೆ ಒಳಗೆ ಹೋದಾಗ ಅವ್ರ ಮುಂದೆ ಅನ್ಬೇಕಂತ ಎಲ್ಲ ನಿಮ್ದ ಅಂತ ತಿಳ್ಕೊಂಡು, ಮನೆಯಿಂದ ಪಡಸಾರಿಗೆ ಬಂದಾಗ, ಹಾಲಿಗೆ ಬಂದಾಗ ಅಲ್ಲಿ ಅಪ್ಪ ಅವ್ವ ಮಕ್ಕಳು ಕುಂತಿರ್ತಾರ, ಅವ್ರ ಮುಂದೆ ಅನ್ಬೇಕಂತ ಎಲ್ಲ ನಿಮ್ದ ಅಂತ ತಿಳ್ಕೊಂಡು. ಇನ್ನ ಹಾಲು ಬಿಟ್ಟು ಮನೆ ಬೀದಿಗೆ ಬಂದಾಗ ಸಮಾಜ ಕಾಣಿಸುತ್ತಲ್ಲ, ಸಮಾಜದ ಮುಂದೆ ಅವಾಗ ಅನ್ಬೇಕಂತ ಎಲ್ಲ ನಿಮ್ದಪ್ಪ ಅಂತ ಅನ್ಬೇಕಂತ. ಇಷ್ಟೆಲ್ಲ ಆದ ಮೇಲೆ ಎಲ್ಲರ ಒಂದ್ ಸಂಧಿಗೆ ಹೋಗ್ಬೇಕು, ಸಂಧಿಗೆ ಹೋಗಿ ಆ ಕಡೆ ನೋಡ್ಬೇಕಂತ. ನೋಡಿ ಆದ್ಮೇಲೆ ಯಾರೂ ಇಲ್ಲದೆ ಇದ್ದಾಗ ಎಲ್ಲ ನಂದ ಅಂತ ಅನ್ಬೇಕಂತ. ಹಿಂಗಂದಾಗ ಮಾತ್ರ ನಿಮ್ಮ ಜೀವನ ಬಹಳ ಸುಂದರವಾಗಿ ಹೋಗ್ತಾವ. ಮತ್ತೆ ಈ ಹೆಂಡತಿ ಮುಂದೆ ಹೋಗಿ ಎಲ್ಲ ನಂದ ಅಂತ ಅಂದಿಪ್ಪ ಅಂತಂದ್ರ ಆ ಹೆಂಡತಿ ಕೇಳ್ತಾರಂತ, ಟ್ರೆಜೋರಿ ನಂದು, ಪಲ್ಲಂಗ ನಂದು, ಏನ್ರಿ ಬಟ್ಟಿ ನಾನು, ವಾಚ್ ನಂದು, ಉಂಗುರ್ ನಂದು, ನಿಂದೈತೋ ಗಣಮಗ ಅಂತ ಕೇಳ್ಬಿಟ್ರೆ ಗಣಮಕ್ಳು ಅಲ್ಲಿ ಗತಿ ಮುಗೀತು ಅಂತ ಅರ್ಥ. ಮತ್ತ ಗಣಮಗನ ಮುಂದೆ ಹೆಣ್ಮಗಳು ಆದಂತವಳು ನೀನ್ ಎಲ್ಲಾ ನಂದ ಅಂತಂದ್ರಿ ಅಂತಂದ್ರೆ ತಾಳಿ ನಾನು ಕಟ್ಟಾಕ ಹೊತ್ತು ನೀ ಹೆಂಗ್ ಹೆಂಡತಿ ಹಾಕಿದ್ದೆ ಅಂತ ಹೇಳ್ಕೊಂಡು ನಮ್ಮ ಗಂಡ ಕೇಳ್ತಾನ. ಅದಕ್ಕೆ ಗಂಡ ಮತ್ತು ಹೆಂಡತಿ ಇಬ್ಬರೂ ಸಹಿತ ಜೀವನ ಅನ್ಯೋನ್ಯವಾಗಿ ಸಾಗಿಸುವಂತ ವ್ಯವಸ್ಥೆ ಆಗಬೇಕಾಗ್ತದೆ. ಎಷ್ಟರ ಮಟ್ಟಿಗೆ ಸಣ್ಣ ವಿಚಾರಕ್ಕೆ ಜಗಳ ಮಾಡ್ತೀರಿ ಅಂತಂದ್ರೆ ಮದುವೆ ಆದವರು ನಮ್ಮ ಜಿಲ್ಲಾ ಕೋರ್ಟ್ ಒಳಗ ಹಲವಾರು ಈ ಸಂಸಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಗಳದಾವು.
ಅಲ್ಲಿ ಹೋಗಿ ನ್ಯಾಯ ಬಗೆಹರಿಸ್ಬೇಕು ಅಂತ ತಿಳ್ಕೊಂಡು ಜಡ್ಜ್ಗಳು ಕುಂತಿರ್ತಾರ, ಇವ್ರು ಕೇಸ್ ಹಾಕಿರ್ತಾರ, ನಮಗೆ ಕೆಲಸ ಆಗೋಂಗಿಲ್ಲದ ಅಂತ ತಿಳ್ಕೊಂಡು. ಎದಕ್ಕೆ ಕೇಸ್ ಹಾಕಿರ್ತಾರಪ್ಪ ಅಂತಂದ್ರ ಮದ್ವಿ ಮನಿಯೊಳಗ ಅನ್ನ ಸಾರ ಜೊತೆಗೆ ಹಪ್ಪಳ ಕೊಟ್ಟಿಲ್ಲ ಅಂತ ಕೇಸ್ ಹಾಕ್ಯಾರ. ವಿಚಾರ ಮಾಡಿ, ಮದ್ವಿ ಮನಿಯೊಳಗ ಅನ್ನ ಸಾರೊಟ್ಟಿಗೆ ಹಪ್ಪಳ ಕೊಟ್ಟಿಲ್ಲ ಅದಕ್ಕೆ ಕೇಸ್ ಹಾಕಿವಿ ಅಂತ ತಿಳ್ಕೊಂಡು. ಮತ್ತೊಂದು ಕೇಸ್ ಬಂದಿರ್ತಾವ. ಎಂತ ಕೇಸ್ ಅಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ, ನಾವ್ ಮಲ್ಕೊಂಡಾಗ ಹೊರಗಿ ಜಾಸ್ತಿ ಹೊಡಿತಾರ, ಅದಕ್ಕೆ ನಾನು ಕೇಸ್ ಹಾಕೇನೆ ಅಂತ. ಏನ್ ಹಣೆ ಬರಲ್ಲ. ಈ ವ್ಯವಸ್ಥೆಗೆ ಮದುವೆ ಆಗಬೇಕಾ? ಮದುವೆ ಎನ್ನುವಂಥದ್ದು ಬಹಳಷ್ಟು ಪವಿತ್ರವಾಗಿರ್ತಕ್ಕಂಥ ವ್ಯವಸ್ಥೆ. ಆ ವ್ಯವಸ್ಥೆಯನ್ನ 7 ಮಂದಿಗೆ ಕಲ್ಪಿಸಿಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಅವನೂರಿನ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿಯವರು ಎನ್ನುವಂತ ಮಾತನ್ನ ಇಲ್ಲಿ ಹೇಳಬೇಕಾಗ್ತಾ ಇದೆ. ನೀವೆಲ್ಲ ಏನು ಮದುವೆ ಆದವ್ರು ಇದ್ದೀರಲ್ಲ, ನೀವು ಮದುವೆ ಆದಂತವರು ನಿಮ್ಮ ಜೀವಮಾನದೊಳಗೆ ಯಾರನ್ನು ಮರಿತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಸೇವಾ ಸಮಿತಿಯವರು ಮಾತ್ರ ಮರಿಬೇಡ್ರಿ ಎನ್ನುವಂತ ಮಾತನ್ನ ಇಲ್ಲಿ ಹೇಳಬೇಕಾಗ್ತಾ ಇದೆ. ಬಹಳ ಮದುವೆ ಗದ್ದಕ್ಕೆ ಹೋಗಿರ್ತೀವಿ ನಾವು ಕೂಡ, ಇಷ್ಟು ಶಾಂತವಾಗಿ ಕೂತ್ಕೊಂಡಿರಲ್ಲ. ಇದು ಬಸವೇಶ್ವರ ಸ್ವಾಮಿಯ ಶಕ್ತಿ ಎನ್ನುವಂತಹ ಮಾತನ್ನ ಇಲ್ಲಿ ಹೇಳಬೇಕಾಗ್ತದೆ. ಮದುವೆ ಆದ ಮೇಲೆ ಎಲ್ಲ ನೀವು ಏನೇ ಇದ್ರು ಸಹಿತ, ಈ ದೊಡ್ಡ ಪೊಲೀಸ್ ಆಫೀಸರ್ ಇರ್ಬೋದು, ಡಿಸಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಮನಿ ಒಳಗ ಬಂದಾಗ ಮಕ್ಕಳಿಗೆ ತಂದೆಯಾಗಿ, ಹೆಂಡತಿಗೆ ಗಂಡನಾಗಿ ಒಳಗ ಬಂದಿಪ್ಪ ಅಂತಂದ್ರ ನೀನು ನಿಜವಾಗಿರ್ತಕ್ಕಂಥ ಗೃಹಸ್ಥನ ಆಗ್ತಾ ಇದೆಯಾ ಅಂತಕ್ಕಂಥ ಮಾತು. ಒಬ್ಬ ಡಿಸಿ ಮದುವೆ ಆಗಿದ್ದ. ಮದುವೆ ಆದ್ಮೇಲೆ ಒಂದು ಸಣ್ಣ ಮಗು ಹುಟ್ಟಿತು. ಮಗು ಜನ್ಮ ಆದ್ಮೇಲೆ ಮಗು ಬೆಳ್ತಾ ಬಂತು. ದೊಡ್ಡ ಡಿಸಿ ಮಗ ಸಣ್ಣ ಮಗು. ಆ ಮಗು ನಿಮ್ಗೆಲ್ಲ ಗೊತ್ತಿತ್ತು, ಸಣ್ಣ ಮಗು ಎಷ್ಟು ಹಠ ಮಾಡ್ತಾರಪ್ಪ ಅಂತ ತಿಳ್ಕೊಂಡು. ಆ ಮಗು ಏನ್ ಮಾಡಿತ್ತಂದ್ರ ಮನೆಯಿಂದ ಹೊರಗೆ ಬಂದ ಮೇಲೆ ನೋಡಿದ ತಕ್ಷಣ ಒಂದು ಕತ್ತಿ ಹೋಗತ್ತೆ. ಕತ್ತಿ ಹೋಗೋ ಸಂದರ್ಭದೊಳಗ ಆ ಕತ್ತಿ ನೋಡಿ ಬಹಳ ಖುಷಿ ಆಯ್ತು. ಯಾರಿಗೆ? ಡಿಸಿ ಮಗುವಿಗೆ. ಕತ್ತಿ ನೋಡಿ ಬಹಳ ಖುಷಿ ಆಯ್ತು. ಮತ್ತು ಮಗು ರಾತ್ರಿ ಮನಿ ಒಳಗೆ ಬಂತು. ರಾತ್ರಿ 8 ಗಂಟೆ ಆಗಿತ್ತು. ಇವಾಗ ಡಿಸಿ ಇನ್ನು ಆಫೀಸ್ನಾಗಿತ್ತು. ಮತ್ ಮನ್ಯಾಗ ಅವು ಇದ್ರಲ್ಲ, ಅವನ ಮುಂದೆ ಕೇಳ್ತಾ ಅಂತ ಮಗು, ಅವ್ವ ನನಗೊಂದು ಕತ್ತಿ ಬೇಕು ಅಂತ ತಿಳ್ಕೊಂಡು. ನನಗೊಂದು ಕತ್ತಿ ಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಅವು ಏನು ಹುಡುಕೊಂಡು ಬರೋ, ಒಂದ್ ಮೋಟರ್ ಸೈಕಲ್, ಒಂದು ಏನೋ ಮತ್ತೊಂದು ಮಗನ್ ಕೇಳಿ ಕೊಡಬಹುದಾಗಿತ್ತು. ಅಪರಾತ್ರಿ ಕತ್ತಿ ತಗೊಂಬಂದ್ ಎಲ್ಲಿ ತಗೊಂಬರ್ಲಿಪ್ಪ ಅಂತ ತಿಳ್ಕೊಂಡು ಕೇಳ್ತು. ಅಷ್ಟೊತ್ತಿಗೆ ಡಿಸಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಮನಿ ಒಳಗೆ ಬಂದ. ಎಲ್ಲಾ ಕೆಲಸ ಮುಗಿಸ್ಕೊಂಡು ಮನಿ ಒಳಗೆ ಬರ್ತಾನೆ. ಬಂದ ತಕ್ಷಣ ಹೆಂಡತಿ ಉಪಾಯ ಮಾಡಿದ್ರು, ನೋಡು ನಿನ್ನ ಮಗ ಬಹಳ ಹಠ ಮಾಡಕತ್ತಾನೆ, ಎದಕ್ಕ ಕತ್ತಿ ಬೇಕು ಅಂತ ತಿಳ್ಕೊಂಡು. ಮತ್ ಈ ಅಪರಾಧದೊಳಗ ಕತ್ತಿ ಎಲ್ಲಿ ಸಿಗತೈತಿ? ಸಿಗೋಂಗಿಲ್ಲ. ಮತ್ ಈ ಕತ್ತಿ ಆಗ್ಬಿಡು ಅಂತ ಅಂದ್ರು. ಯಾರಿಗೆ? ಡಿಸಿ. ಯಾಕ? ಮದುವೆ ಆಗಿದ್ದಕ್ಕೆ. ಅವ ಮತ್ತೇನು ಬಿಟ್ಟ ಹುಡುಗ ಮಾಡಾಕತ್ತೈತಿ, ಏನು ಮಾಡಕ್ ಆಗಂಗಿಲ್ಲ. ಆಯ್ತು ಅಂತ ಕಡಿದು ಒಳಗ್ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಬಂದು ಕತ್ತಿ ಹೆಂಗಾಗಿರ್ತಾವ, 4 ಕಾಲು ಇರ್ತಾವಲ್ಲ, ಮತ್ತೊಂದು 4 ಕಾಲ ಆದ್ವ. ಯಾರು? ದೊಡ್ಡ ಡಿಸಿ. 4 ಕಾಲ ಆದ ತಕ್ಷಣ ಮತ್ತೆ ಹುಡುಗ ಅಳಾಗ ಪ್ರಾರಂಭ ಮಾಡ್ತು. ಯಾಕೆ ಅಳಾಗ ಪ್ರಾರಂಭ ಮಾಡ್ತು? ಇಲ್ಲ, ಆ ಕತ್ತಿ ಮ್ಯಾಗ ಕುಂದ್ರು ಬಂತದು. ಇವ್ ಹೋಗಿ ಹುಡುಗನ ಹೋಗಿ ಅದ್ರ ಮ್ಯಾಗ ಕುಂದಿಸ್ತದ. ಯಾರ ಮೇಲೆ? ಡಿಸಿ ಮೇಲೆ. ಏನಾಗಿದ್ದವ ಅಲ್ಲೇ? ಕತ್ತಿ ಆಗಿದೆ. ಎದಕ್ಕ? ಮದುವೆ ಆಗಿದೆ. ಸ್ವಲ್ಪ ಲಕ್ಷ ಆಗ್ಬೋದು ನೀವೆಲ್ಲ. ಮತ್ತು ಹುಡುಗ ಕುಂತು ಸಮಾಧಾನ ಆಗಬಹುದು. ಮತ್ತು ಅಳಾಗ್ ಚಲೋ ಮಾಡ್ತು. ಅಳಾಗ್ ಚಲೋ ಮಾಡಿದಾಗ ಅವ್ರು ಕೇಳ್ತಾರಂತೆ, ಎದಕ್ ಅಳಾಕತ್ತಿ ಅಂತ ತಿಳ್ಕೊಂಡು. ಏನಿಲ್ಲ, ನಾ ಬೆಳಗ್ಗೆ ಕತ್ತಿ ನೋಡಿದ್ನಲ್ಲ, ಕತ್ತಿ ಮಲಾಕ ಒಂದು ಕೋಲ್ ಹಿಡ್ಕೊಂಡಿದ್ದ, ಮತ್ತೆ ಇನ್ನೂ ಒಂದು ಕೋಲ್ ಹಿಡ್ಕೊ ಅಂತಂದ ಅವ್ರ ಹೋಗ. ಆಯ್ತು ಅಂತ ತಿಳ್ಕೊಂಡು ಅಕ್ಕಿಗೂ ಸಿಗಬಾರ್ದು ಚಾನ್ಸ್ ಸಿಕ್ಕಿತ್ತು, ಹೊಡಿಬಹುದು ಅಂತ ತಿಳ್ಕೊಂಡು ಅಕ್ಕಿನೂ ಒಂದು ಕೋಲ್ ತಗೊಂಡ ಬಿಟ್ಲ. ಒಂದ್ ಕೆಳಕ್ ಕುಂತ ಅಂತಿರ್ತಾನೆ, ಚಾನ್ಸ್ ಇತ್ತು, ಮುಗಿಸ್ಕೊಂಡ್ ಬಿಡಿಗ ಅಂತ ತಿಳ್ಕೊಂಡು. ಇಷ್ಟೆಲ್ಲ ಆಗಿ ಅಂತ ಮಗು ಅಳ ನಿಲ್ಸಬಹುದು. ಅಳು ನಿಲ್ಲಿಸ್ಲೇ ಇಲ್ಲ. ಮತ್ತೆ ಯಾಕತ್ತಿಪ್ಪ ಅಂತ ತಿಳ್ಕೊಂಡ್ ಕೇಳ್ತು. ಏನಿಲ್ಲ, ನಾನೇನು ಬೆಳಗ್ಗೆ ನೋಡಿದ್ನಲ್ಲ, ಆ ಕತ್ತಿ ಒದರಾಕತ್ತಿತ್ತು, ಈ ಕತ್ತಿ ಒದರಬಹುದು ಅಂತದು. ಆ ಕತ್ತಿ ಒದರಾಕತ್ತಿತ್ತು, ಈ ಕತ್ತಿ ಒದರಬಹುದು, ಮುಂದೇನ್ ಮಾಡ್ಲಿ? ಅವಾಗ ಹೆಂಡತಿ ಹೇಳ್ತಾಳಂತ, ನೋಡು ಮತ್ತೆ ಹೆಂಗಿದ್ರು ಆಗಾದ ಆಗಿಬಿಟ್ಟಿನಿ, ಈಗ ಆಗಾದ ಆಗಿಬಿಟ್ಟು ಒದರು ಬಿಡು ಅಂತ. ಪಾಪ ಇವ ಏನ್ ಮಾಡೋದು, ಒಂದ್ಸಲ ಒದರಿ ಮಗುವನ್ನು ಸಮಾಧಾನ ಮಾಡ್ಬೇಕಾಗಿತ್ತು. ಇವತ್ತು ಬಂತು ಅಂತಕ್ಕಂಥದ್ದು ಕತೆ ಹಾಸ್ಯ ಆಗಿದ್ರು ಸಹಿತ ಜೀವಮಾನದಾಗ ನೀವೆಲ್ಲರೂ ಸಹಿತ ನೀವು ಮಕ್ಕಳಿಗೆ ಎಲ್ಲವನ್ನ ಕೊಡಬೇಕು ಅಂತ ಎಷ್ಟು ಶ್ರಮ ಪಟ್ಟಿರ್ತೀರಲ್ಲ, ಆ ಶ್ರಮ ಫಲದಾಯಕ ಆಗಬೇಕಾಗಿತ್ತು ಅಂತಂದ್ರೆ, ಮದುವೆಗಳು ಯಶಸ್ವಿ ಆಗಬೇಕಾಗಿತ್ತು ಅಂದ್ರೆ, ಸಮಾಧಾನವಾಗಿರ್ತಕ್ಕಂಥ ಬದುಕನ್ನ ಸಾಗಿಸ್ಬಿಟ್ರಿ ಅಂತಂದ್ರೆ ಈ ಮದುವೆಗಳು ಯಶಸ್ವಿ ಆಗ್ತಾ ಇದಾವೆ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳಬೇಕಾಗ್ತಾ ಇದೆ ಅನ್ನುವಂಥದ್ದು. ನಮ್ಮೆಲ್ಲ ಬಸವೇಶ್ವರ ದೇವಸ್ಥಾನ ಸೇವಾ ಸಮಿತಿಯವರು ಒಂದು ಸಣ್ಣ ಗುಡಿ ಇರ್ತಿದ್ರು. ಆ ಸಣ್ಣ ಗುಡಿಗೆ ಒಂದಿಷ್ಟು ಪ್ರಾಂಗಣವನ್ನ ಮಾಡಿಕೊಂಡ್ರು, ಒಂದಿಷ್ಟು ಕಾಂಕ್ರೀಟ್ ಹಾಕ್ಸಿದ್ರು, ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ರು, ದೊಡ್ಡ ಗೋಪುರ ಕಟ್ಟಿಸಿದ್ರು, ಆ ಗೋಪುರಕ್ಕೊಂದು ಕಳಸ ಇಟ್ರು. ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡು ಬಂದು ಇವತ್ತು ಪ್ರತಿ ವರ್ಷ ಸಹಿತ ನೀವ್ ಯಾರೋ ಅವ್ರ ಸಂಬಂಧಿಕರಲ್ಲ, ನೀವ್ ಯಾರೋ ಅವ್ರ ಬಂಧು ಬಾಂಧವರಲ್ಲ,
ನಿಮ್ಮೆಲ್ಲರನ್ನ ಸೇರಿಸಿ ಮದುವೆ ಮಾಡೋದಂತಾರಲ್ಲ, ಇದನ್ನ ಸಮಾಜ ಸೇವೆ ಅಂತ ತಿಳ್ಕೊಂಡು ಕರೀತಾರೆ ಎನ್ನುವಂತ ಮಾತನ್ನ ಹೇಳಬೇಕಾಗ್ತಾ ಇದೆ. ಅಂತಹ ಸಮಾಜ ಸೇವಕರಿಗೆ ಭಗವಂತ ಇನ್ನಷ್ಟು ಮಾಡುವಷ್ಟು ಕಾರ್ಯವನ್ನ ಮಾಡಿಕೊಟ್ಟು ಬರಲಿ ಅಂತ ತಿಳ್ಕೊಂಡು ಹೇಳಿ ಹಾರೈಸಿ, ಅವ್ರದೊಂದು ಸಂಕಲ್ಪ ಇದೆ. ಏನು ಸಂಕಲ್ಪ ಅಂತಂದ್ರೆ, ಬಸವಣ್ಣ ದೇವ್ರದ್ದು ಗರ್ಭಗುಡಿ ಆಯ್ತು, ಬಸವಣ್ಣ ದೇವ್ರ ಕಲ್ಯಾಣ ಮಂಟಪ ಆಯ್ತು, ಬಸವಣ್ಣ ದೇವ್ರದ್ದು ಗೋಪುರ ಆಯ್ತು, ಬಸವಣ್ಣ ದೇವ್ರಿಗೆ ಕಳಸನು ಸಹಿತ ಬಂತು. ಇನ್ನು ಬಸವಣ್ಣನ ಒಂದು ತೇರು ಮಾಡಿ ತೇರು ಎಳೆದ್ಬಿಟ್ಟಿವಿ ಅಂತಂದ್ರೆ ಈ ಒಂದು ಕಾರ್ಯ ಯಶಸ್ವಿ ಆಗುತ್ತೆ ಇರತಕ್ಕಂಥ ಸಂಕಲ್ಪ ಅವರದ್ದೇ ಅಂತಕ್ಕಂಥ ಮಾತು. ಬಹುಶಃ ಆ ತೇರಿಗೆ ನಿಮ್ಮದೇ ಆಗಿರ್ತಕ್ಕಂಥ ದೇಣಿಗೆ ಸಮರ್ಪಣೆ ಮಾಡಿಕೊಂಡು ಆ ಒಂದು ಬಸವೇಶ್ವರರ ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರರಾಗಲಿ ಅಂತ ತಿಳ್ಕೊಂಡು ಹೇಳಿ ಹಾರೈಸಿ, ಮತ್ತೊಮ್ಮೆ ಮೊದಲೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೇವೆ. ಜೈ ಗುರುಶಾಂತಿ. ಸಂಸಾರ